ಘನಘೋರ ಕೃತ್ಯಕ್ಕೆ ಸಾಕ್ಷಿಯಾಗಿದೆ ಕಲಬುರಗಿ. ಪತ್ನಿ ಮಕ್ಕಳನ್ನ ಕೊಂದು ಸರ್ಕಾರಿ ನೌಕರ ಆತ್ಮಹತ್ಯೆ ಮಾಡಿಕೊಂಡಿರುವಂತದ್ದು ನಗರದ ಹೌಸಿಂಗ್ ಬೋರ್ಡ್ನಲ್ಲಿ ನಡೆದಿದೆ ಈ ಒಂದು ಘನಘೋರ ಘಟನೆ. ಕಲಬುರಗಿಯಲ್ಲಿ ಪತ್ನಿ ಮಕ್ಕಳನ್ನ ಕೊಂದು ತಾನೂ ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ಕಲಬುರಗಿಯಲ್ಲಿ ಘನಘೋರ ಕೃತ್ಯಕ್ಕೆ ಕಲಬುರಗಿ ಸಾಕ್ಷಿಯಾಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಕಲಬುರಗಿಯಲ್ಲಿ ಘನಘೋರ ಘಟನೆ ನಡೆದಿದೆ. ಸರ್ಕಾರಿ ನೌಕರನೋರ್ವ ಪತ್ನಿ ಮಕ್ಕಳನ್ನ ಕೊಂದು ತಾನು ಆತ್ಮಹತ್ಯೆಗೆ ಶರಣಾಗಿರೋದು. ಏನು ವಿಚಾರ, ಯಾವ ಕಾರಣಕ್ಕೆ ಈ ರೀತಿ ಆಯ್ತು ಅಂತ? ಹೌದು ಪವಿತ್ರ, ಏನು ಕೌಟುಂಬಿಕ ಕಲಹಕ್ಕೆ ಒಂದೇ ಕುಟುಂಬದ 4 ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ದಾರುಣ ಘಟನೆ ಕಲಬುರಗಿ ನಗರದ ಹೌಸಿಂಗ್ ಬೋರ್ಡ್ ಕಾಲೋನಿಯ ಗಾಬ್ರಾ ಲೇಔಟ್ನ ಮಾತೋಶ್ರೀ ಅಪಾರ್ಟ್ಮೆಂಟ್ ನಲ್ಲಿ ನಡೆದಿದೆ. ಆತ್ಮಹತ್ಯೆ ಮಾಡಿಕೊಂಡಿರುವ ಸಂತೋಷ್ ಕೊರಳ್ಳಿ ಹಾಗೂ ಪತ್ನಿ ಶ್ರುತಿ ಸೇರಿ ಒಟ್ಟು 4 ಜನರು ನಿನ್ನೆ ರಾತ್ರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇನ್ನು ಸಂತೋಷ್ ಹಾಗೂ ಶ್ರುತಿ ದಂಪತಿಗಳು ಕೆಲ ದಿನಗಳ ಹಿಂದಿನಿಂದ ಇಬ್ಬರ ನಡುವೆ ಕಲಹ ಉಂಟಾಗುತ್ತಿದ್ದು, ಕಲಹವು ವಿಕೋಪಕ್ಕೆ ತಿರುಗಿ ಮಿತಿಮೀರಿ ಇಂತಹ ದುಷ್ಕೃತ್ಯಕ್ಕೆ ಕಾರಣವಾಗಿದೆ ಎನ್ನುವ ಅನುಮಾನಗಳು ವ್ಯಕ್ತವಾಗಿದೆ. ಇನ್ನು ಸಂತೋಷ್ ಸರ್ಕಾರಿ ನೌಕರಸ್ಥನಾಗಿದ್ದು ಕಲಬುರಗಿಯ ಜಸ್ಕಾಂನಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದು, 2ನೇ ಗಂಡು ಮಗು ಅನುಷ್ ಜನಿಸಿದಾಗ ತನ್ನ ಕಚೇರಿಯಲ್ಲಿ ಸಿಹಿ ಹಂಚಿ ಸಂಭ್ರಮಿಸಲಾಗಿತ್ತು. ಹೀಗಾಗಿಯೂ 2 ಮಕ್ಕಳನ್ನು ಕೊಂದು ತಾನೂ ಸಹ ಆತ್ಮಹತ್ಯೆ ಮಾಡಿಕೊಂಡಿರುವುದು ಯಾವ ಕಾರಣಕ್ಕೆ ಅನ್ನೋದು ತಿಳಿದು ಬರಬೇಕಾಗಿದೆ. ಇನ್ನು ಸ್ಥಳಕ್ಕೆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ಪ ಅವರು ಭೇಟಿ ನೀಡಿ ಘಟನಾ ಬಗ್ಗೆ ಪರಿಶೀಲನೆ ನಡೆಸಲಾಗಿದೆ. ಈ ಕುರಿತು ಸ್ಟೇಷನ್ ಬಾಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪವಿತ್ರ, ಮಹೇಶ್, ಈಗ ಸಂಬಂಧಿಕರು ಏನಾದ್ರು ಹೇಳ್ತಿದಾರಾ? ಪದೇ ಪದೇ ಕಲಹ ಏನಾದ್ರು ಇತ್ತಂತ ಗಂಡ ಹೆಂಡತಿ ನಡುವೆ? ಹೇಗಿತ್ತು ಅವ್ರ ಸಂಬಂಧ? ಅದ್ರ ಬಗ್ಗೆ ಏನಾದ್ರು ಮಾತನಾಡಿದ್ರ ಅಂತ? ಇನ್ನು ಇಂಥ ಘಟನೆಗೆ ಕಲಬುರಗಿ ಜನ ಸೇರಿ ಹಾಗೂ ಕುಟುಂಬಸ್ಥರು ಕೂಡ ಬೆಚ್ಚಿ ಬಿದ್ದಿದ್ದು, ಈ ರೀತಿ ಆತ್ಮಹತ್ಯೆ ಮಾಡಿಕೊಳ್ಳಲು ಕಾರಣ ಕುಟುಂಬಸ್ಥರಿಗೂ ಮಾಹಿತಿ ಇಲ್ಲ. ಹಾಗಾಗಿ ಕುಟುಂಬಸ್ಥರು ಸಹ ಯಾವ ಕಾರಣಕ್ಕೆ ಈ ತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋದು ತಿಳಿದು ಬರಬೇಕಾಗಿದೆ. ಪವಿತ್ರ, ಹಿಂದೆ 4 ವರ್ಷಗಳ ಹಿಂದೆ ಕೂಡ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ರಂತೆ, ವರದಕ್ಷಿಣೆ ಬಗ್ಗೆ ಕೂಡ ಮಾತನಾಡಿದ್ರು ಅನ್ನುವಂತಹ ಮಾಹಿತಿ ಇದೆ. ಸೊ ಅದ್ರ ಬಗ್ಗೆ ಪೊಲೀಸರು ಏನಾದ್ರು ಮಾಹಿತಿ ಕೊಟ್ರ? ಹಿಂದೆ ಆದಂತಹ ಕೇಸ್ ಆಗಿರ್ಬೋದು, ಸೊ ಕಲಹ ಇದ್ದಿದ್ರ ಬಗ್ಗೆ? ಈ ಘಟನೆ ಬಗ್ಗೆ ಏನು ಆಯುಕ್ತರಾಗಿರ್ತಕ್ಕಂಥ ಶರಣಪ್ಪ ಅವರು ಮಾಹಿತಿ ನೀಡಿದ್ದು, ಘಟನೆ ಬಗ್ಗೆ ತನಿಖೆ ನಡೆಸಿದ ನಂತರ ವಿವರಿಸಲಾಗಿದೆ ಎಂದು ಮಾಧ್ಯಮಗಳಿಗೆ ತಿಳಿಸಲಾಗಿದೆ. ಪವಿತ್ರ, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಕಲಬುರಗಿ ನಗರದ ಹೌಸಿಂಗ್ ಬೋರ್ಡ್ ಕಾಲೋನಿಯಲ್ಲಿ ನಡೆದಿರುವ ಘಟನೆ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಪಾಪ ಚಿಕ್ಕ ಮಗು, ಆ ಮಗುನ ನೋಡಿ ಅವ್ರ ತಾತ ಅನ್ಸುತ್ತೆ ಸಿಕ್ಕಾಪಟ್ಟೆ ದುಃಖಿಸ್ತಾ ಇದ್ದಾರೆ. ಆಕ್ರಂದನ ಮುಗಿಲು ಮುಟ್ಟಿದೆ. ಸಂತೋಷ್ ಕೊರಳಿಯಿಂದ ಈ ಕೃತ್ಯ. ಟೆಸ್ಕಾಂನಲ್ಲಿ ಸೀನಿಯರ್ ಅಕೌಂಟೆಂಟ್ ಆಗಿದ್ದಂತೆ. ಕೌಟುಂಬಿಕ ಕಲಹಕ್ಕೆ ಈ ರೀತಿ ಹತ್ಯೆ ಮಾಡಿ ತಾನೂ ಕೂಡ ನೇಣಿಗೆ ಶರಣಾಗಿದ್ದಾನೆ ಸಂತೋಷ್. ಮಕ್ಕಳು ಹಾಗೆ ಹೆಂಡತಿಯನ್ನ ಕತ್ತು ಹಿಸುಕಿ ಕೊಂದಿದ್ದಾನೆ ಮೊದಲು. ಅದಾದ ನಂತರ ತಾನು ಫ್ಯಾನಿಗೆ ನೇಣನ್ನ ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. बॉडी
ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಹೆಂಡತಿ ಮತ್ತು ಇಬ್ಬರು ಮಕ್ಕಳನ್ನು ಕೊಲೆ ಮಾಡಿ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣ ವರದಿಯಾಗ್ತಾ ಇದೆ. ಅದರಲ್ಲಿ ಸೂಸೈಡ್ ಮಾಡ್ಕೊಂಡಿರೋ ಹೆಸರು ಸಂತೋಷ್ ಅಂತ. ಇವರು ಜಸ್ಕಾಂ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ. ಅಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಅಂತ ಇತ್ತೀಚೆಗೆ ಅವರಿಗೆ ಪ್ರಮೋಷನ್ ಕೂಡ ಆಗಿತ್ತು. ಅವರು ಇವರ ಪತ್ನಿ ಶ್ರುತಿ ಮತ್ತು ಇಬ್ಬರು ಮಕ್ಕಳು ಮನೀಶ್ ಮತ್ತು ಅನೀಶ್ ಅಂತ. ಮನೀಶ್ಗೆ 9ರಿಂದ 10 ವರ್ಷ ಮತ್ತು ಅನೀಶ್ 3ರಿಂದ 4 ತಿಂಗಳು. ಸೊ ಅವರನ್ನು ಸ್ಟ್ರ್ಯಾಂಗ್ಯುಲೇಟ್ ಮಾಡಿ ಸಾಯಿಸಿ ಮತ್ತು ಇವರು ಹ್ಯಾಂಗಿಂಗ್ ಮಾಡಿಕೊಂಡು ಮೃತರಾಗಿದ್ದಾರೆ ಮತ್ತು ಅದರ ಸಂಬಂಧಿಸಿದಾಗಲೇ ಅವರು ಡೆತ್ ನೋಟನ್ನು ಕೂಡ ಅಲ್ಲಿ ಬರೆದಿಟ್ಟಿದ್ದಾರೆ. ಪ್ರಾಥಮಿಕವಾಗಿ ಅಲ್ಲಿ ಮಾಹಿತಿ ಕಲೆ ಹಾಕಿದ ಪ್ರಕಾರ ಕೌಟುಂಬಿಕ ಗಂಡ ಹೆಂಡತಿ ಗಲಾಟೆಯಿಂದ ಈ ಇನ್ಸಿಡೆಂಟ್ ಅವರು ಮಾಡಿದ್ರ ಬಗ್ಗೆ ಹೇಳಿದ್ದಾರೆ. ಮತ್ತು ಏನು ಮದುವೆಯಾಗಿ ಕಳೆದ 10 ವರ್ಷದಿಂದ ಮದುವೆ ಆಗಿದೆ, ಕಳೆದ 7 ವರ್ಷದಿಂದ ಏನು ಮೃತರ ಹೆಂಡತಿ ಇದ್ದಾರೆ ಅವರಿಗೂ ಮತ್ತು ಅವ್ರ ಪೇರೆಂಟ್ಸ್ ಟೋಟಲಿ ಡಿಸ್ಕನೆಕ್ಟ್ ಮಾಡಿದರು. ಮತ್ತು ಅದರ ನಂತರನೂ ಕೂಡ ಗಂಡ ಹೆಂಡತಿ ನಡುವೆ ಅವಾಗ ಮನಸ್ತಾಪ ಆಗಿ ಗಲಾಟೆ ಆಗ್ತಾ ಇತ್ತು. ಅದೇ ಹಿನ್ನೆಲೆಯಲ್ಲಿ ಈ ನಿರ್ಧಾರಕ್ಕೆ ಬಂದಿರೋ ಬಗ್ಗೆಯೂ ಕೂಡ ಅವರು ಡೆತ್ ನೋಟಲ್ಲಿ ಬರೆದಿದ್ದಾರೆ. ಈಗ ಇದ್ರ ಬಗ್ಗೆ ಈಗ ನಾವೊಂದು ಕೊಲೆ ಪ್ರಕರಣ ತೆಗೆದುಕೊಂಡು ವೈಜ್ಞಾನಿಕವಾಗಿ ಸ್ಥಳ ಪರಿಶೀಲನೆ ಮಾಡಿ ಈಗಾಗಲೇ ಸೋಕೋ ಟೀಮ್, FSL ಟೀಮ್, ನಮ್ಮ ಫಿಂಗರ್ ಪ್ರಿಂಟ್ ಟೀಮ್ ಎಲ್ಲ ಅಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಾ ಇದೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡು ವೈಜ್ಞಾನಿಕವಾಗಿ ತನಿಖೆಯನ್ನು ಮಾಡಲಾಗಿದೆ. ಎಕ್ಸಾಕ್ಟ್ ಟೈಮಿಂಗ್ ಹೇಳಲಿಕ್ಕಾಗಲ್ಲ. ಮೋಸ್ಟ್ ಪ್ರಾಬಬ್ಲಿ ಸಾಯಂಕಾಲ ಆಫ್ಟರ್ ಲಂಚ್ ಅವರು ಕಚೇರಿಯಿಂದ ಮಧ್ಯಾಹ್ನ ಊಟಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಮೋಸ್ಟ್ ವೆಲ್ ಅರೌಂಡ್ ಬಿಟ್ವೀನ್ 6 to 8 ಆ ಸಮಯದಲ್ಲಿ ಆಗಿರಲಿಕ್ಕೆ ಸಾಧ್ಯ ಇದೆ. ಮತ್ತು ಏನು ಇವರು ವೈಫು ಮತ್ತು ಇಬ್ಬರು ಮಕ್ಕಳಿದ್ದಾರೆ, ಅವರಿಗೆ ಸ್ಟ್ರ್ಯಾಂಗ್ಯುಲೇಷನ್ ಮಾಡಿ ಕತ್ತಿಸಿ ಕೊಲೆ ಮಾಡಿರೋದು ಬಗ್ಗೆ ಅವರು ಬರೆದಿದ್ದಾರೆ. ಮತ್ತು ಇವರು ನೇಣು ಹಾಕಿಕೊಂಡು ಅವರು ಮೃತರಾಗಿರೋ ಬಗ್ಗೆ ಇಲ್ಲ, ಯಾವುದು ವೆಪನ್ ಯೂಸ್ ಮಾಡ್ತಾರೆ. ಇವರು ಕೊಲೆ ಮಾಡಿದ ನಂತರ ಸೂಸೈಡ್ ಮಾಡ್ಕೊಳ್ಳೋ ಮೊದಲು ಏನು ವೈಫ್ ಇದ್ದಾರೆ, ವೈಫ್ ಫ್ಯಾಮಿಲಿ ಮೆಂಬರಿಗೆ ಕರೆ ಮಾಡಿದ್ದಾರೆ. ಈ ರೀತಿ ಮಾಡಿದ್ದೀನಿ ಮತ್ತು ನಾನು ಆತ್ಮಹತ್ಯೆ ಮಾಡ್ಕೊತಾ ಇದ್ದೀನಿ ಅಂತ ಅವ್ರು ಕರೆ ಮಾಡಿದ್ದಾರೆ. ತಕ್ಷಣ ಅವರು ಹೇಳೋಷ್ಟೊಳಗಡೆ ಆಲ್ರೆಡಿ ಇವರು ಸೂಸೈಡ್ ಮಾಡ್ಕೊಂಡಿದ್ರು. ಇಲ್ಲಿ ಡೋರ್ ಲಾಕ್ ಆಗಿತ್ತು. ಅವ್ರು ಯಾರ್ಯಾರಿಗೆ ಕರೆ ಮಾಡಿದ್ರು ಅವರೆಲ್ಲ ಬಂದು ಬ್ರೇಕ್ ಓಪನ್ ಮಾಡಿದ್ದಾರೆ. ಬಂದಾಗ ಏನು ಘಟನೆ ಅವರು ತಿಳಿಸಿದ್ರು ಅದೇ ರೀತಿ ಮನೆಯಲ್ಲಿ ಕಂಡಿದ್ದಾರೆ.